ನಮಸ್ಕಾರ. ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ವಿಭಿನ್ನ ದೇಗುಲಗಳ ಪರಿಚಯವನ್ನ ಮಾಡಿಸ್ತೀವಿ. ಈ ವಾರ ಗುಡಿಯ ಅರಸಿ ನಮ್ಮ ತಂಡ ಹೊರಟಿರುವಂತಹದ್ದು ದಾವಣಗೆರೆ ಸಮೀಪದ ಕುಂದೂರು ಗ್ರಾಮಕ್ಕೆ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದು ತಲುಪಿರುವಂಥ ಕ್ಷೇತ್ರ ಕುಂದೂರು ಅಂತ. ಈ ಕ್ಷೇತ್ರಕ್ಕೆ ಯಾಕೆ ಕುಂದೂರು ಅಂತ ಕರೀತಾರೆ ಅಂದರೆ, ಬಂದಂಥ ಯಾತ್ರಿಕರು ಈ ಜಾಗದಲ್ಲಿ ಕುಂತು ಮುಂದಿನ ಪ್ರಯಾಣವನ್ನು ಸಾಗ್ತಾ ಇದ್ರಂತೆ. ಹಾಗಾಗಿ ಇದೊಂದು ವಿಶ್ರಾಂತಿ ತಾಣ ಅಂತ ಕುಂತು ಹೋಗ್ತಾ ಇದ್ರಲ್ಲ, ಹಾಗಾಗಿ ಕುಂದೂರು ಅಂತ ಆಯಿತು ಅಂತ ಜಾನಪದೀಯವಾಗಿ ಹೇಳ್ತಾರೆ. ಅಂದಹಾಗೆ ಈ ಕ್ಷೇತ್ರದಲ್ಲಿ ಹನುಮಂತ ದೇವರು ನೆಲೆಸಿದ್ದಾನೆ. ಈ ದೇವರ ಈ ಕ್ಷೇತ್ರದ ಪರಿಚಯವನ್ನು ಮಾಡಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ನೀವು ಈ ಕ್ಷೇತ್ರಕ್ಕೆ ಬರೋದಾದರೆ ಹೇಗೆ ಬರಬೇಕು, ಬಂದವರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳು ಏನಿವೆ, ಇದೆಲ್ಲದರ ಒಂದು ಪುಟ್ಟ ಮಾಹಿತಿಯನ್ನು ನೋಡ್ಕೊಳ್ಳಿ. ದಾವಣಗೆರೆ ಜಿಲ್ಲೆಯಲ್ಲಿರುವ ಮಲೆಬೆನ್ನೂರು ರಂಗನಾಥ ಸ್ವಾಮಿಯಿಂದ ಪ್ರಸಿದ್ಧವಾದರೆ, ಮಲೆಬೆನ್ನೂರ ಸಮೀಪದಲ್ಲಿರುವ ಕುಂದೂರು ವೀರಾಂಜನೇಯ ಸ್ವಾಮಿಯಿಂದ ಪ್ರಸಿದ್ಧಿ. ಬೆಂಗಳೂರಿನಿಂದ ನೀವು ಈ ಕ್ಷೇತ್ರಕ್ಕೆ ಬರೋದಾದರೆ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಇದೆ. ಆ ಬಸ್ಸುಗಳು ಹೊರಡುವ ಸಮಯ ಹಾಗೂ ದರದ ವಿವರ ಹೀಗಿದೆ ನೋಡಿ. ಐರಾವತ ಹೊರಡುವ ಸಮಯ ಬೆಳಗ್ಗೆ 7ಕ್ಕೆ, ಮಧ್ಯಾಹ್ನ 12:30ಕ್ಕೆ, ರಾತ್ರಿ 8ಕ್ಕೆ, 8:45ಕ್ಕೆ, 9ಕ್ಕೆ ಹಾಗೂ 10:30ಕ್ಕೆ. ಇದರ ದರ 446 ರೂಪಾಯಿ. ಇನ್ನು ರಾಜಹಂಸ ಇದು ಹೊರಡುವ ಸಮಯ ಬೆಳಗ್ಗೆ 7:30ಕ್ಕೆ ಹಾಗೂ ರಾತ್ರಿ ವೇಳೆಯಲ್ಲಿ 10:30ಕ್ಕೆ ಹಾಗೂ 11ಕ್ಕೆ. ಇದರ ದರ 321 ರೂಪಾಯಿ. ಇನ್ನು ಕರ್ನಾಟಕ ಸಾರಿಗೆ ಇದು ಹೊರಡುವ ಸಮಯ ಮಧ್ಯಾಹ್ನ 12ಕ್ಕೆ, 2 ಗಂಟೆಗೆ, 2:45ಕ್ಕೆ ಮತ್ತು ಸಂಜೆ ವೇಳೆಯಲ್ಲಿ 6 ಗಂಟೆಗೆ. ಇದರ ದರ 306 ರೂಪಾಯಿ. ದಾವಣಗೆರೆಗೆ ಬಂದು ಅಲ್ಲಿಂದ ಹೊನ್ನಾಳಿ ಮಾರ್ಗವಾಗಿ ಮಲೆಬೆನ್ನೂರನ್ನು ತಲುಪಬೇಕು. ಅಲ್ಲಿಂದ ಕುಂದೂರಿಗೆ ಬೇರೆ ರಸ್ತೆಯಲ್ಲೇ ಸಾಗಬೇಕು. ಮಲೆಬೆನ್ನೂರಿಂದ 7 ಕಿಲೋಮೀಟರ್ ಬಸವಾಪಟ್ಟಣ ಮಾರ್ಗವಾಗಿ ಸಾಗಿದರೆ ಕುಂದೂರನ್ನು ತಲುಪ್ತೀರಿ. ಇಲ್ಲಿಗೆ ಬಂದವರಿಗೆ ಉಳಿಯುವಂಥ ವ್ಯವಸ್ಥೆಗಳು ಇಲ್ಲ. ಹಾಗಾಗಿ ಬರುವಂಥ ಯಾತ್ರಿಕರು ನಗರ ಪ್ರದೇಶವಾದಂಥ ದಾವಣಗೆರೆಯಲ್ಲೇ ಉಳಿಯುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಆದ್ಮೇಲೆ ನೀವು ಗಮನಿಸಿದ ಹಾಗೆ ಪ್ರತಿ ವಾರ ಒಂದು ಹೊಸ ಕ್ಷೇತ್ರ ಮತ್ತು ಆ ಕ್ಷೇತ್ರದಲ್ಲಿರುವ ಒಂದು ವಿಶಿಷ್ಟ ದೇವರ ದರ್ಶನ ಮತ್ತು ಅಲ್ಲಿನ ಮಹಿಮೆ, ಇವುಗಳನ್ನೆಲ್ಲ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಸಹಜವಾಗಿ ಈ ವಾರ ಕೂಡ ಒಂದು ವಿಶೇಷ ಕ್ಷೇತ್ರ ಮತ್ತು ವಿಶೇಷ ಸನ್ನಿಧಿಗೆ ನಾವು ಬಂದಿದ್ದೀವಿ. ಅಂದಹಾಗೆ ಈ ಕುಂದೂರು ಅಂತ ಏನು ನಾನು ಹೇಳಿದೆ ನಿಮಗೆ, ಕುಂತು ಹೋಗ್ತಾ ಇದ್ದಂಥ ಊರು, ಇದಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ. ಬಿಜಾಪುರದ ಸಮೀಪದಲ್ಲಿದ್ದಂಥ ಸಾದನೂರು ಅನ್ನುವಂಥ ಕ್ಷೇತ್ರದಲ್ಲಿ ಬೆಳ್ಳನವರು ಅನ್ನುವಂಥ ಒಂದು ಪಂಗಡ ಇತ್ತು. ಅಲ್ಲಿ ವಾಸ ಮಾಡ್ತಾಯಿತ್ತು. ಅವರು ಶಾಹಿ ಸುಲ್ತಾನರ ಆಳ್ವಿಕೆ ಬಂದ ಮೇಲೆ ಈ ಭಾಗ ಅಂದರೆ ಚಿತ್ರದುರ್ಗ, ದಾವಣಗೆರೆ ವಿಭಾಗಗಳಲ್ಲಿ ವಲಸೆಯಾಗಿ ಬಂದರಂತೆ. ಆಗ ವಲಸೆ ಬಂದಾಗ ಬಂಡಿಯಲ್ಲಿ ಹತ್ತಿ ಬರ್ತಾ ಇದ್ರಂತೆ. ಆ ಬಂಡಿಯ ಕೂಲು ಅಂದರೆ ಅಚ್ಚು ಮುರಿದು ಬಿದ್ದ ಸ್ಥಳ ಇದು. ಅದನ್ನು ಕೂಲು ಅಥವಾ ಕೂಲಂಬಿ ಅಂತ ಕರೆದ್ರು. ಆನಂತರ ಅದು ಕುಂದೂರು ಅಂತ ಆಯಿತು. ಇದು ಈ ಊರಿನ ಐತಿಹಾಸಿಕ ಸ್ಥಳ ವಿಶೇಷತೆ. ಅಂದಹಾಗೆ ಇಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿದ್ದಾರೆ. ಆತನ ದರ್ಶನ ಮಾಡ್ತಾ ಈ ಕ್ಷೇತ್ರದ ಪೌರಾಣಿಕ ಹಾಗೂ ಈ ಕ್ಷೇತ್ರದ ಐತಿಹಾಸಿಕ ಮಹತ್ವಯುತ ಮಾಹಿತಿಗಳನ್ನು ಕಲೆ ಹಾಕೋಣ. ಈ ಭಾಗದ ಬೃಹತ್ ದೇಗುಲವಿದು. ಬರುವ ಭಕ್ತರನ್ನು ಆಕರ್ಷಿಸುವ ಬೃಹತ್ ಮೂರ್ತಿ ಈ ಆಂಜನೇಯ ಸ್ವಾಮಿ. ವಿಶಾಲವಾದ ಚಂದ್ರಶಾಲೆ, ಪ್ರಶಾಂತ ವಾತಾವರಣ ಎಂಥವರನ್ನು ಆಕರ್ಷಿಸುತ್ತೆ. ನಾನಾಗಲೇ ಹೇಳಿದ ಹಾಗೆ ಈ ದೇವಾಲಯಕ್ಕೆ ಐತಿಹಾಸಿಕ ಕಾರಣವೂ ಇದೆ,
ಪುರಾಣ ಅಥವಾ ವೈದಿಕ ಹಿನ್ನೆಲೆಯೂ ಇದೆ. ಐತಿಹಾಸಿಕ ಕಾರಣ ಏನು ಅಂದರೆ ಕೆಳದಿಯ ನಾಯಕರು ಈ ದೇವಾಲಯವನ್ನು ಕಟ್ಟಿದರು ಅಂತ ಹೇಳಲಾಗುತ್ತೆ. ಅದಕ್ಕೆ ಉದಾಹರಣೆಯಾಗಿ ಅಥವಾ ಅದಕ್ಕೆ ನಮಗೆ ಸಾಕ್ಷಿಯಾಗಿ ಸಿಗ್ತಕ್ಕಂಥದ್ದು ಈ ಗಣಪತಿ ಸ್ತಂಭ. ಕೆಳದಿಯ ನಾಯಕರು ಈ ದೇವಾಲಯವನ್ನು ಕಟ್ಟುವ ಮುನ್ನ ವಾಸ್ತುದೋಷ ನಿವಾರಣೆಗಾಗಿ ಈ ಗಣಪತಿ ಸ್ತಂಭವನ್ನು ಸ್ಥಾಪಿಸಿ ದೇವಾಲಯ ನಿರ್ಮಾಣಕ್ಕೆ ಅಣಿಯಾದರು ಅಂತ ಹೇಳ್ತಾರೆ. ಹಾಗಾಗಿ ಇದೊಂದು ಐತಿಹಾಸಿಕ ಸಾಕ್ಷ್ಯವನ್ನು ನಾವು ಈ ದೇವಾಲಯದಲ್ಲಿ ಕಾಣಬಹುದು. ಈ ಸ್ತಂಭಕ್ಕೆ ದೇವಾಲಯ ನಿರ್ಮಾಣದ ಆಯಕಟ್ಟಿನ ಸ್ತಂಭ ಅಂತ ಕರೀತಾರೆ. ಈ ದೇವಾಲಯದ ವಾಸ್ತುದೋಷ ನಿವಾರಣೆಗಾಗಿ ಈ ಸ್ತಂಭವನ್ನು ಇಲ್ಲಿ ಸ್ಥಾಪಿಸಿದ್ದಾರೆ. ಈ ಸ್ತಂಭ ಈ ಕ್ಷೇತ್ರದ ಐತಿಹ್ಯವನ್ನು ಹೇಳಿದ್ರೆ ಇನ್ನು ವೈದಿಕ ಕಾರಣವೂ ಇದೆ ಈ ಕ್ಷೇತ್ರದ ಸ್ಥಾಪನೆಗೆ. ಏನು ಅಂದರೆ ವ್ಯಾಸರಾಜರು ಈ ಕ್ಷೇತ್ರಕ್ಕೆ ಬಂದಿದ್ದರಂತೆ, ಅವರೇ ಇಲ್ಲಿನ ಹನುಮಂತ ದೇವರನ್ನು ಪ್ರತಿಷ್ಠಾಪಿಸಿದ್ದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ವ್ಯಾಸರಾಜರು ಈ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿನ ಭಕ್ತಾದಿಗಳ ಕುಂದುಕೊರತೆಗಳನ್ನು ನೋಡಿ ಆ ಕುಂದುಕೊರತೆಗಳ ನಿವಾರಣೆಯಾಗಲಿ ಅಂತ ಹರಸಿದರಂತೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಕುಂದೂರು ಅನ್ನುವಂಥ ಹೆಸರು ಬಂತು ಅಂತಲೂ ಹೇಳ್ತಾರೆ. ಅಂದಹಾಗೆ ಈ ಕ್ಷೇತ್ರದಲ್ಲಿ ಒಂದು ವೈಶಿಷ್ಟ್ಯವಿದೆ. ಅದೇನು ಅಂದರೆ ಅರಳಿ ಮರ. ಆ ಅರಳಿ ಮರದ ವೈಶಿಷ್ಟ್ಯ ಏನು ನೋಡೋಣ ಬನ್ನಿ. ಈ ಅರಳಿ ವೃಕ್ಷಕ್ಕೆ ನಮ್ಮ ವೈದಿಕ ಶಾಸ್ತ್ರದಲ್ಲಿ ಮಹತ್ತರವಾದ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಯಜ್ಞಗಳಿಗೆ ಬಳಸುವಂಥ ಸಮಿತ್ತು ಇದು. ಅಷ್ಟೇ ಅಲ್ಲ, ಯಾಕೆ ಈ ಅರಳಿ ಮರಕ್ಕೆ ಇಷ್ಟು ಪ್ರಾಶಸ್ತ್ಯ ಅಂದರೆ ಗಂಧರ್ವರು ನೆಟ್ಟಂಥ ಮರ ಇದು. ಇದರಲ್ಲಿ ಅಗ್ನಿ ಸ್ಥಾಪನೆಯಾಗಿರುತ್ತೆ. ಹಾಗಾಗಿಯೇ ಇದು ವೈದಿಕವಾಗಿ ಪ್ರಾಶಸ್ತ್ಯ ಹೊಂದಿರತಕ್ಕಂಥ ವೃಕ್ಷ. ಈ ಅರಳಿ ವೃಕ್ಷವನ್ನು ನೆಟ್ಟು 1000 ವರ್ಷಗಳು ಕಳೀತು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಅರಳಿ ವೃಕ್ಷ ಎಷ್ಟು ಪ್ರಾಶಸ್ತ್ಯ ಈ ಕ್ಷೇತ್ರದಲ್ಲಿ ಅಂತಂದರೆ ಬಂದಂಥ ಭಕ್ತಾದಿಗಳು ಇದಕ್ಕೆ ಪ್ರದಕ್ಷಿಣೆಯನ್ನು ಮಾಡೋದುಂಟು. ಅದರಲ್ಲೂ ಮುಖ್ಯವಾಗಿ ಗರ್ಭಿಣಿಯಾಗುವಂಥವರು ಇಲ್ಲಿ ಪ್ರದಕ್ಷಿಣೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಕಾರಣ ಇಷ್ಟೇ, ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆಯನ್ನು ನೋಡೋದಾದರೆ ಅರಳಿ ವೃಕ್ಷದಲ್ಲಿ ಹೆಚ್ಚಿನ ಆಮ್ಲಜನಕ ಇರುತ್ತೆ ಅನ್ನುವಂಥದ್ದು ಒಂದು ಕಾರಣ ಅಷ್ಟೇ. ಈ ದೇವಾಲಯ ನಿರ್ಮಾಣಕ್ಕೆ ಒಬ್ಬ ದನಗಾಯಿ ಕೂಡ ಕಾರಣನಾದ ಅಂತಂತಾರೆ. ಆತ ಹಸುಗಳನ್ನ ಕಾಯಲು ಬಂದಾಗ ಇದೇ ಜಾಗದಲ್ಲಿ ಹಸುವೊಂದು ಹಾಲನ್ನ ಜಿನುಗಿಸಿತ್ತಂತೆ. ಅದನ್ನ ಕಂಡಂತಹ ಜನ ಬೆರಗಾಗಿ ಒಬ್ಬ ಸಂತರಲ್ಲೇ ಇದರ ಕುರಿತಾಗಿ ವಿಚಾರಿಸಿದಂತೆ. ಆ ಸಂತರು ಹೇಳಿದ ಪ್ರಕಾರ ಇದು ಆಂಜನೇಯ ಇರುವಂತಹ ದಿವ್ಯ ಸನ್ನಿಧಿಯಂತೆ.